ಆಹಾ ಲಕ್ಷ್ಮಿ, ಊಟ ಅಂತೂ ಅದ್ಭುತವಾಗಿತ್ತು. ಲಲಿತಾ ನನ್ನಿಂದ ದೂರ ಆದ್ಮೇಲೆ ಈ ಥರ ಊಟ ಮಾಡಿ ಎಷ್ಟೋ ದಿವಸಗಳಾಗಿತ್ತು. ಆಹಾ, ಅದೇನು ಒಬ್ಬಟ್ಟು, ನುಚ್ಚಿನುಂಡೆ, ಅನ್ನ, ತಿಳಿಸಾರು, ಆಹಾ ಆಹಾ, ತಿಳಿಸಾರು ಅಂತೂ ಸೂಪರ್ ಸಖತ್. ಅಯ್ಯೋ ಮಾವಯ್ಯ, ಅತ್ತೇನೆ ಮುಂದೆ ನಿಂತು ಇದೆಲ್ಲ ನಮ್ಮ ಅಣ್ಣಗೆ ಇಷ್ಟ ಅಂತ ಹೇಳ್ಬಿಟ್ಟು ಮಾಡ್ಸಿರೋ ಅಡುಗೆ ಅದು. ಓಹೋ, ಅಪ್ಪಂಗೆ ಏನೇನು ಇಷ್ಟ ಅಂತ ಅತ್ತೆಗೆ ಇನ್ನೂ ನೆನಪಿದೆ. ಇಲ್ಲದೆ ಇರುತ್ತಪ್ಪ, ಅವಳು ನಮ್ಮ ಜೊತೆ ಇದ್ರೂ ಮನಸ್ಸೆಲ್ಲ ತವ್ರ ಮನೆಯಲ್ಲೇ ಇರ್ತಾ ಇತ್ತು. ದಿನಕ್ಕೆ ಒಂದ್ಸಲನಾದ್ರೂ ಅಣ್ಣ ಅದಕ್ಕೆ ಅಪ್ಪನ ನೆನಪು ಮಾಡ್ಕೊಡದೆ ಅವಳು ದಿನನೇ ಕಳೆದಿಲ್ಲ. ಮಾವ ತಗೊಳ್ಳಿ, ಅತ್ತೆಗೆ ಸ್ವೀಟ್ ತಿನ್ಸಿ. ಲಕ್ಷ್ಮಿ, ಇನ್ನೂ ಸ್ವಲ್ಪ ತಿನ್ನು. ಏನಣ್ಣ ನೀನು, ನಾನೇನು ಚಿಕ್ಕ ಮಗುನ ಈ ಥರ ತಿನ್ನಿಸ್ತಿದ್ಯಾ? ಲಕ್ಷ್ಮಿ, ನೀನೆಷ್ಟೇ ದೊಡ್ಡವಳಾಗಿದ್ರು ನಮ್ಮ ದೃಷ್ಟಿಲಿ ಇನ್ನು ಚಿಕ್ಕ ಮಗುನೇ ಕಣಮ್ಮ. ಲಕ್ಷ್ಮಿ ತುಂಬ ಚಿಕ್ಕವಳಾಗಿದ್ದಾಗ ನಾನು ಊರು ತುಂಬ ಅವಳನ್ನ ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದೆ. ನೋಡಿದವರೆಲ್ಲ ಏನಪ್ಪ ಆ ಹುಡುಗಿನ ಕೆಳಗಿಳಿಸೋದೇ ಇಲ್ಲ, ಏನು ಕಾಲು ಸೌದೋಗುತ್ತಾ ಅಂತ ತಮಾಷೆ ಮಾಡ್ತಾ ಇದ್ರು. ಅದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಊರು ತುಂಬ ಸುತ್ತಿಸ್ತಾ ಇದ್ದೆ. ಹಾ, ನಮ್ಮ ಲಕ್ಷ್ಮಿಗೆ ಪೆಪ್ಪರ್ಮೆಂಟ್ ಅಂದ್ರೆ ತುಂಬಾ ಇಷ್ಟ. ಆ ಪೆಪ್ಪರ್ಮೆಂಟ್ನ ಅಪ್ಪನ್ ಕೇಳ್ಬಿಟ್ರೆ ಬೈದ್ ಬಿಡ್ತಾರೆ ಅಂತ ಹೇಳಿ ನನ್ನ ಕೇಳಿ ತರಿಸ್ಕೊಳ್ತಾ ಇದ್ಲು. ತಂದ ಮೇಲೆ ಅದನ್ನ ಕದ್ದು ಮುಚ್ಚಿ ತಿಂತಿದ್ಲು. ಅಲ್ವಾ ಲಕ್ಷ್ಮಿ? ಆ ಕಾಲ ಎಷ್ಟು ಚೆನ್ನಾಗಿತ್ತು. ಆದ್ರೆ ಈಗ ಬದಲಾಗ್ಬಿಟ್ಟಿದೆ. ಬದಲಾಗಿರೋದು ಕಾಲ ಅಷ್ಟೇ, ನೀವಿಬ್ಬರ ಮಧ್ಯೆ ಇರೋ ಪ್ರೀತಿ ಅಲ್ಲ. ಹೌದಪ್ಪ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟು ವರ್ಷ ಬೇಕಾಯ್ತು. ಲಲಿತಾ ಯಾವಾಗಲೂ ಹೇಳ್ತಾನೆ ಇದ್ಲು, ಆದರೆ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಅವಳು ಇದ್ದಿದ್ರೆ ನಾವೆಲ್ಲ ಈ ಥರ ಸಂತೋಷವಾಗಿರೋದನ್ನ, ಒಟ್ಟಿಗೆ ಇರೋದನ್ನ ನೋಡಿ ಎಷ್ಟು ಆನಂದ ಪಡ್ತಿದ್ಲು ಗೊತ್ತಾ? ಅವತ್ತು ಅವಳು ಮಾತು ಕೇಳಿದಿದ್ರೆ ಇವತ್ತು ಅವಳು ನಮ್ಮ ಜೊತೆನೇ ಇರ್ತಾ ಇದ್ಲು.